ಇದು ಮಳೆ ಇಲ್ಲ ಅಂದರೆ ಆರಾಮಾಗಿ ಸುತ್ಬೋದು ಗೈಸ್. ಮಳೆ ಸ್ಟಾರ್ಟ್ ಆಗಿಬಿಟ್ರೆ ಸುತ್ತಕ್ಕಂತೂ ಆಗೋದೇ ಇಲ್ಲ. ನಮ್ಮ ಮಮ್ಮಿ ಮಾತ್ರ ಹಾಗೆ ಇದ್ದಾರೆ. ಡ್ಯಾಡಿಗೂ ಅಷ್ಟೇ, ನನ್ನ ಡ್ಯಾಡಿಗೂ ಬಿದ್ದೋಗ್ಬಿಟ್ಟೆ ಇದ್ದಾರೆ. ಎಷ್ಟು ರಶ್ ಇದ್ದಾನೆ ನೋಡಿ, ನಿಮಗೆ ತೋರಿಸ್ತೀನಿ ರೀ ದೇವಸ್ಥಾನದಲ್ಲಿ. ಗಾಯ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಕಾವ್ಯ ಕುರುಬಾಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಗಾಯ್ಸ್? ಚೆನ್ನಾಗಿದ್ದೀರಾ? ನಾನು ಹಳೆ ವ್ಲಾಗ್ಗಳನ್ನೆಲ್ಲ ತುಂಬ ಜನ ಚೆನ್ನಾಗಿ ನೋಡ್ತಾ ಇದ್ದೀರಾ. ಪ್ಲೀಸ್ ಹಿಂಗೆ ನನಗೆ ಸಪೋರ್ಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಆ್ಯಂಡ್ ಇವತ್ತು ಏನು ಅಂತ ಅಂದ್ಬಿಟ್ಟು, ಇವತ್ತು ಎಕ್ಕ ಮೂವಿಗೆ ಹೋಗ್ತಾ ಇದ್ದೀವಿ. ಎಕ್ಕ ಮೂವಿಗೆ ಹೋಗ್ಬಿಟ್ಟು ಹಾಗೆ ಹೊರಗಡೆ ತಿಂಡಿ ಎಲ್ಲ ಮಾಡಿಕೊಂಡು ಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ. ಈಗ ರೆಡಿ ಆಗಬೇಕು. ಈಗ ತಾನೇ ಜಸ್ಟ್ ಸ್ನಾನ ಮುಗಿಸಿ ಬಂದರೆ ತಲೆ ತುಂಬ ಒದ್ದೆ ಇದೆ. ಒದ್ದೆ ಇರಬೇಕಾದ್ರೆ ಸ್ವಲ್ಪ ಬೇಗ ಬಿಡಿಸ್ಬಿಟ್ರೆ ಅಷ್ಟೊಂದು ಸಿಕ್ಕಾಗಲ್ಲ. ಸೊ ಅದಕ್ಕೆ ಈಗ ಬಿಡಿಸ್ಕೊಬಿಡ್ತೀನಿ. ಫುಲ್ ರೆಡಿ ಆಗಿಬಿಟ್ಟು ಆಮೇಲೆ ಮತ್ತೆ ಸಿಗ್ತೀನಿ ಗಾಯ್ಸ್. ಹಾಯ್ ಗೈಸ್, ಇವಾಗ ರೆಡಿ ಆಗಿದ್ದೀವಿ. ಸೊ ಇವಾಗ ಡ್ಯಾಡಿ 1 ಗಂಟೆ ಶೋಗೆ ಏನಂತ ಸೆಕೆಂಡ್ ಶೋನ ಅದು ಮ್ಯಾಟ್ನಿ ಶೋಗೆ ಹೋಗ್ತಾ ಇದ್ದೀವಿ. ಅಲ್ಲೇ ಹೊರಗಡೆ ತಿಂಡಿ ಮಾಡಿಕೊಂಡು ಹೋಗೋಣ ಅಂತ ಈಗ ರೆಡಿ ಆಗಿದ್ದೀವಿ. ನೋಡಿ, ನಮ್ಮ ಮಮ್ಮಿ ರೆಡಿ ಆಗಿಬಿಟ್ಟು ಉಯ್ಯಾಲೆ ಮೇಲೆ ಹಾಕ್ಕೊತಿದ್ದಾರೆ. ಓಲಾ ಬುಕ್ ಮಾಡಿದ್ದೀವಿ, ಬರ್ತಾ ಇದೆ ಒಂದು. ಸೊ ನಾವು 3 ಜನ ಹೊರಡ್ತಾ ಇದ್ದೀವಿ ಮೂವಿಗೆ, ಮ್ಯಾಟ್ನಿ ಶೋಗೆ. ಮೂವಿ ಹೇಗಿತ್ತು ಅಂತ ಅಂದ್ಬಿಟ್ಟು ರಿವ್ಯೂ ಕೊಡ್ತೀನಿ ಗೈಸ್. ಎಲ್ಲರೂ ಒಂದ್ಸಲ ಥಿಯೇಟ್ರಿಗೆ ಹೋಗಿ ಮೂವಿನ ನೋಡಿ ನಮ್ಮ ಕನ್ನಡ ಮೂವಿನ ಬೆಳೆಸಿ ಅಂತ ಕೇಳ್ಕೊತೀವಿ. ಕನ್ನಡ ಚಿತ್ರರಂಗನ ಬೆಳೆಸಿ ಗೈಸ್. ಎಲ್ಲರೂ ಥಿಯೇಟ್ರಿಗೆ ಹೋಗಿ ಮೂವಿ ನೋಡಿ, ಒಂದ್ಸಲ ಆದರೂ ನೋಡಿ ಗೈಸ್. ನೋಡ್ತೀನಿ ಮೂವಿ ಹೇಗಿದೆ ಅಂತ. ಅಯ್ಯೋ ಅದೆಲ್ಲ ಬೇಡ, ನಾವು ಪ್ರಮೋಷನ್ ಏನೂ ಮಾಡ್ತಾಯಿಲ್ಲ. ಕನ್ನಡ ಚಿತ್ರರಂಗನ ಬೆಳೆಸಿ ಗೈಸ್. ಎಲ್ಲರೂ ಥಿಯೇಟ್ರಿಗೆ ಹೋಗಿ ಮೂವಿ ನೋಡಿ ಅಂತ ಹೇಳ್ತೀನಿ. ಹಂಗೆಲ್ಲ ಹೇಳ್ತಾರಂತೆ ಗಾಯ್ಸ್. ಓಕೆ ಗಾಯ್ಸ್, ಸಿಗ್ತೀವಿ ಥಿಯೇಟ್ರಿಗೆ ಹೋಗ್ಬಿಟ್ಟು ಅಲ್ಲಿ ಸಿಗ್ತೀವಿ. ಟಾಟಾ ಬಾಯ್ ಬಾಯ್. ಜೀವನ ಯಾವ ಥರ ಅನ್ನೋದು ರೂಪಿಸ್ಕೊಳ್ಳೋದು ಸಿಗಲ್ಲ. ನಾವು ಪುನೀತ್ ಹೋದ್ಮೇಲೆ ಫಿಲಮ್ಗೆ ಹೋಗ್ತಾ ಇಲ್ಲ, ಬೇಜಾರಾಗ್ಬಿಟ್ಟೈತೆ. ಯಾವ ಸ್ಥಾನ ತುಂಬ್ತಾನಂತೆ ಇವನು ಪಕ್ಕ. ಫೈಟಲ್ಲಾಗಲಿ ಡ್ಯಾನ್ಸಲ್ಲಿ ಚೆನ್ನಾಗಿ ಮಾಡ್ತಾನಂತೆ. ಮೂವಿ ಚೆನ್ನಾಗಿದೆ ಅಂತ ಆಟೋದವರು ರಿವ್ಯೂ ಕೊಡ್ತಾ ಇದ್ದಾರೆ ಗಾಯ್ಸ್. ತುಂಬ ಚೆನ್ನಾಗಿದೆ ಅಂತೆ, ಹೋಗಿ ನೋಡ್ಕೊಂಡು ಬರೋಣ. ತಿಂಡಿ ತಿನ್ನೋಕೆ ಬಂದಿದ್ದೀನಿ ಹೋಟೆಲ್ಗೆ. ಸಾಂಬಾರು ಆರ್ಡರ್ ಮಾಡಿದ್ದೀನಿ. ಆರ್ಡರ್ ಮಾಡಿದ್ದೀನಿ. ತಿಂಡಿ ತಿಂದ್ಬಿಟ್ಟು ಹೋಗಿ ಟಿಕೆಟ್ ತಗೊಬೇಕು. ಏನು ಫ್ಯಾಮಿಲಿ ಪಿಕ್ಚರ್ ಅಂತೆ? ಫ್ಯಾಮಿಲಿ ಮೂವಿ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ. ಡ್ಯಾಡಿ ದೋಸೆ ಆರ್ಡರ್ ಮಾಡಿದ್ದಾರೆ, ಬರ್ತಾ ಇದೆ. ಫೈನಲ್ ಟೀಯಿಂದ ಎಂಡ್ ಮಾಡ್ತೀವಿ ಗಾಯ್ಸ್. ತಿಂಡಿ ತಿಂದ್ಮೇಲೆ ಟೀ ಕುಡಿಯುತ್ತೆ, ಕಂಪ್ಲೀಟ್ ಆಗೋದೇ ಇಲ್ಲ. ಬರ್ತಾ ಇಲ್ಲ. ಬೆಳಿಗ್ಗೆ ಹನಿ ಸ್ಟಾರ್ಟ್ ಆಗಿಬಿಟ್ಟಿತ್ತು ಗಾಯ್ಸ್. ಮನೆಯಿಂದ ಬರಬೇಕಾದ್ರೆ
ಹೇಗಿತ್ತು ತಿಂಡಿ? ತುಂಬ ಚೆನ್ನಾಗಿತ್ತು. ಇಲ್ಲಿ ನೋಡ್ಕೊಂಡೇ ಇಲ್ವೋ? ತುಂಬ ಚೆನ್ನಾಗಿತ್ತು. ಎಲ್ಲ ನೋಡ್ಕೊಂಡು ಹೇಳ್ತಿದ್ದಾರೆ ನಮ್ಮ ಮಮ್ಮಿ. ಚೆನ್ನಾಗಿತ್ತು ಅಂದ್ಬಿಟ್ಟು. ಗೈಸ್ ಇಲ್ಲಿ ನೋಡಿ ದೊಡ್ಡ ಗಡಿಯಾರ ಹತ್ರ ಬಂದಿದ್ದೀವಿ. ಗಡಿಯಾರ ಸ್ವಲ್ಪ ಕೆಲಸ ಇದೆ. ನಮ್ಮಮ್ಮಿ ಹಣ್ಣು ತಿನ್ಬೇಕು ಅಂತಂದ್ರು. ಫ್ರೂಟ್ಸ್ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. 12:10 ಟೈಮಿಂಗ್ಸ್. ಝೂಮ್ ಮಾಡಿ ನೋಡ್ಕೊಳ್ಳಿ ಗೈಸ್ ಟೈಮಿಂಗ್ಸ್ನ. ಬ್ಯಾಟ್ರಿ ಸ್ಟೋರ್ಗೆ ಹೋಗ್ಬೇಕಲ್ವಾ? ಸೊ ಮೈಸೂರೆಲ್ಲ ಫುಲ್ ಓಡಾಡ್ತಾ ಇದ್ದೀವಿ. ನಮ್ಮ ಕಾವೇ ಸ್ಪೋರ್ಟ್ಸ್ ಕೊಡ್ಸ್ತಾವಳೆ ಗೈಸ್. ನಾನೆಲ್ಲ ಗೈಸ್ ನಮ್ಮ ಅಪ್ಪ ಕೊಡಿಸ್ತಾ ಇರೋದು. ನಾವು ಸುಮ್ಮನೆ ತಿನ್ನೋದಷ್ಟೇ. ನಮ್ಮ ಮಮ್ಮಿ ಸುಮ್ಮನೆ ಕೊಡಿಸ್ತಾ ಇದ್ರೆ ಸುಮ್ಮನೆ ತಿಂತಾ ಆಗ್ತದೆ. ಈಗೆಲ್ಲ ತಿಂಡಿ ಮುಗಿಸ್ಕೊಬಂದ್ವಿ. ಆಗಲೇ ಅಲ್ಲಿಂದ ಅಲ್ಲಿಗೆ ಒಂದು ಅಜ್ಜೆ ಇಟ್ಟಿದ ತಕ್ಷಣ ನಂಗೆ ಫ್ರೂಟ್ಸ್ ಬೇಕು ಅಂತ ಹೇಳ್ತಾ ಇದ್ದಾರೆ. ಅಷ್ಟು ಬೇಗ ಹೊಟ್ಟೆ ಹಸಿ ಸ್ಟಾರ್ಟ್ ಆಗ್ಬಿಡುತ್ತೆ ನಮ್ಮ ಮಮ್ಮಿಗೆ ಅಂತ ಮಾತ್ರ ಹೇಳಲ್ಲ. ಇದಕ್ಕೆ ಸುಮ್ಮನೆ ಹಾಗೆ ತಿನ್ನಬೇಕು ಅಂತ ಹೋಗ್ತಾ ಇದ್ದಾರೆ. ಆದ್ಮೇಲೆ ಮುಂದೆ ಫ್ರೆಂಡ್ಸ್ ಸೂಪರಾಗಿದೆ. ಮಳೆ ಇಲ್ಲ ಅಂದರೆ ಆರಾಮಾಗಿ ಸುತ್ಬೋದು ಗೈಸ್. ಮಳೆ ಸ್ಟಾರ್ಟ್ ಆಗಿಬಿಟ್ರೆ ಸುತ್ತಕ್ಕಂತೂ ಆಗೋದೇ ಇಲ್ಲ. ಎಲ್ಲಿ ನಿಂತ್ಕೊಳ್ಳೋಕ್ಕೂ ಆಗಲ್ಲ. ಫ್ರೂಟ್ಸ್ ತಿನ್ಕೊಂಡು ಮೂವಿ ನೋಡ್ಕೊಂಡು ಮನೆಗೆ ಹೋಗೋದೆ. ಮೂವಿ ರಿವ್ಯೂ ಹೇಳ್ತೀನಿ ಹೇಗಿದೆ ಏನು ಅಂತ ಅಂದ್ಬಿಟ್ಟು. ಓಕೆ ಬಾಯ್ 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 ಗೈಸ್. ನೋಡಿ ನಾವು ಸಂಗಮ್ ಥಿಯೇಟರ್ಗೆ ಬಂದಿದ್ದೀವಿ. ನನಗಂತೂ ಈ ಥಿಯೇಟ್ರ್ ತುಂಬ ಇಷ್ಟ ಗೈಸ್. ಯಾಕಂದರೆ ಇಲ್ಲಿ ಸೌಂಡ್ ಎಫೆಕ್ಟ್ ತುಂಬ ಚೆನ್ನಾಗಿ. ತುಂಬ ಇಷ್ಟ ಗೈಸ್ ಈ ಥಿಯೇಟ್ರ್. ನಮ್ಮ ಡ್ಯಾಡಿಗೂ ಇಷ್ಟ. ಸೊ ಅದಕ್ಕೆ ತಗೊಬಂದಿದ್ದಾರೆ. ಯಾಕೆ ಫಿಲಮ್ ನೋಡೋಕೆ ಬಂದಿದ್ದೀವಿ ಗೈಸ್. ಫಿಲಮ್ ಸೂಪರ್ ಆಗಿದೆಯಂತೆ, ಅದಕ್ಕೆ ಬಂದಿದ್ದೀವಿ. ನಾವು ಬಂದಮೇಲೆ ಹೇಳ್ತೀವಿ. ಹೋಟ್ಲಿಗೆ ಹೋಗ್ಬಿಟ್ಟು ಚೆನ್ನಾಗಿ ತಿನ್ಕೊಂಡು ಹಣ್ಣು ತಿನ್ಕೊಂಡು ಈಗ ಪಿಕ್ಚರ್ ಟೈಕೆಸಿಗೆ ಬಂದಿದ್ದೀವಿ ಗೈಸ್. ಹಾಕಿದ ಒಳಗೆ ತವರ ಹಣ್ಣು ತಗೊಂಡಿದ್ದು ಗೈಸ್ ತಿಂಡಿ ಏನೂ ತಿನ್ನೋಕೆ. ಆಗಲ್ವಾ ಅಂತೂ. ಇವಾಗ ಮೂವಿ ಹೇಗಿದೆ ಅಂತ ನೋಡಬೇಕು. ಇವ್ರ ಹೆಸರು ಯುವರಾಜ್ ಕುಮಾರ್. ಯುವ ರಾಜ್ಕುಮಾರ್. ಯುವರಾಜ್ ಕುಮಾರ್ ಅವ್ರ ಮೂವಿ ಬಂದಿದ್ದೀವಿ. ಸೌಂಡ್ ಎಫೆಕ್ಟ್ ತುಂಬ ಚೆನ್ನಾಗಿದೆ ಈ ಥಿಯೇಟ್ರಲ್ಲಿ. ಓಕೆ ಗಾಯ್ಸ್, ಮೂವಿ ನೋಡ್ಬಿಟ್ಟು ಥಿಯೇಟರ್ ಒಳಗಡೆ ಈ ಥರ ಹೋಗಬೇಕು ಗಾಯ್ಸ್. ಈ ಥರ ಇದೆ ಒಳಗಡೆ, ಸಂಗಮ್ ಥಿಯೇಟರ್ ಒಳಗಡೆ. ಎಕ್ಕ ಮೂವಿದು ಪೋಸ್ಟರ್ ಹಾಕಿದ್ದಾರೆ. ಆ್ಯಂಡ್ ಅದು ನಾವು ಹೋದಾಗ ಲಾಸ್ಟ್ ಆಗಿತ್ತು, ಅದೇ ಲಾಸ್ಟ್ ಡೇ ಆಗಿತ್ತು. ಅದಾದಮೇಲೆ ಬೇರೆ ಮೂವಿ ಪ್ರಮೋಷನ್ ಅಂದ್ಬಿಟ್ಟು ಅದು ಯಾವುದೋ ಬೇರೆ ಇದಾಗ್ತಾಯಿದ್ರು. ಸೊ ಈ ಥರ ಹೊರಗಡೆಯಿಂದ ವ್ಯೂ ಕಾಣಿಸ್ತಿತ್ತು ಸಂಗಮ್ ಥಿಯೇಟರಿಂದ. ಸೇಮ್ ಪುನೀತ್ ರಾಜ್ಕುಮಾರ್ ಥರನೇ ಕಾಣ್ತಾ ಇದ್ದಾರೆ ಯುವರಾಜ್ ಕುಮಾರ್ ಅವರು. ಥಿಯೇಟ್ರ್ ಮಾತ್ರ ನಂಗೆ ತುಂಬ ಇಷ್ಟ ಸಂಗಮ್ ಥಿಯೇಟರ್. ಬಿಕಾಸ್ ಅಲ್ಲಿ ವಾಯ್ಸ್ ಓವರ್ ಎಲ್ಲ ಸಿಕ್ಕಾಪಟ್ಟೆ ಸಕ್ಕತ್ತಾಗಿರುತ್ತೆ ಸೌಂಡ್ ಸಿಸ್ಟಮ್. ಸೊ ಅದಕ್ಕೆ ನಾವು ಹೋಗಿದ್ವಿ. ಒಳಗಡೆ ಥಿಯೇಟ್ರಲ್ಲೆಲ್ಲ ಸೀಟ್ ನೋಡಿ ನಂಬರ್ ನೋಡಿ ಕೂತ್ಕೊಂಡಾಯಿತು. ವೆಲ್ಕಮ್ ಅಂತಂದರು. ಮೂವಿ
ಅಂದಮೇಲೆ ಪಾಪ್ಕಾರ್ನ್ ಇರಲೇಬೇಕು. ಪಾಪ್ಕಾರ್ನ್ ಇಲ್ಲದೆ ಮೂವಿ ಕಂಪ್ಲೀಟ್ ಆಗೋದೇ ಇಲ್ಲ. ಸೊ ಇಂಟರ್ವಲಲ್ಲಿ ಪಾಪ್ಕಾರ್ನ್ ತಗೊಂಡು ತಿಂದಾಯಿತು ಗೈಸ್. ಹಾಯ್ ಗಾಯ್ಸ್, ಮೂವಿ ನೋಡ್ಕೊಂಡು ಬಂದ್ವಿ. ಮೂವಿ ಸೂಪರ್ ಆಗಿದೆ. ಯಾರೆಲ್ಲ ಒಂದ್ಸಲ ನೋಡ್ಕೊಂಡು ಬಂದಿಲ್ಲ, ಹೋಗಿ ಥಿಯೇಟ್ರಿಗೆ ಹೋಗಿ ಒಂದ್ಸಲ ನೋಡ್ಕೊಂಡು ಬನ್ನಿ ಗಾಯ್ಸ್. ನಮ್ಗೆ ಇಷ್ಟ ಆಯಿತು, ನೀವು ಒಂದ್ಸಲ ನೋಡ್ಕೊಂಡು ಬರ್ಬೋದು. ನೋಡ್ಕೊಂಡು ಬನ್ನಿ ಗಾಯ್ಸ್. ಇವಾಗ ಊಟಕ್ಕೆ ವಾಯ್ಸ್ ಸ್ವಲ್ಪ ಕಮ್ಮಿ ಮಾಡಿ ಡ್ಯಾಡಿ ನೋಡ್ತಾ ಇದ್ದಾರೆ. ಆ್ಯಂಡ್ ಇವಾಗ ಕಬಾಬ್ ಮಾಡ್ತಾ ಇದ್ದೀನಿ. ಕಬಾಬ್ ಮಾಡಿಬಿಟ್ಟು ಚಿಕನ್ ಸಾಂಬಾರ್ ಆಲ್ರೆಡಿ ಇದೆ. ಕಬಾಬ್ ಮಾಡ್ತಾ ಇದ್ದೀನಿ, ಅದ್ರ ಜೊತೆಗೆ ನೆಂಚ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು ಕಬಾಬ್ನ ಕಲಸಿಟ್ಟಿದ್ದೀನಿ. ಒಂದು 1 ಅವರ್ ಮುಂಚೆನೂ ಕಲಸಿ ಇಟ್ಟಿದ್ದೀನಿ. ಅಂದರೆ ಕಬಾಬ್ ಪೌಡರ್, ಹಾಗೆ ಚಿಲ್ಲಿ ಪೌಡರ್, ಅರಿಶಿನ ಪುಡಿ. ಡ್ಯಾಡಿ ಒಂಚೂರು ಕಮ್ಮಿ ಮಾಡಿ, ಒಂಚೂರು ಸೌಂಡ್ ಚೂರು ಕಮ್ಮಿ. ಈಗ ನೋಡಿ ಮತ್ತೆ ಹೇಳ್ತೀನಿ. ಅರ್ಧ kg ಕಬಾಬ್ಗೆ 1 ಪ್ಯಾಕ್ ಅಷ್ಟು ಕಬಾಬ್ ಪೌಡರ್ ಹಾಕಿ, 1 ಸ್ಪೂನಷ್ಟು ಅರಿಶಿನ ಪುಡಿ, 1.5 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ, ಮತ್ತು 1 ಮೊಟ್ಟೆ ಹಾಕಿ ನೀಟಾಗಿ ಮ್ಯಾರಿನೇಟ್ ಮಾಡಿ 1.5 ಅವರ್ ಇಟ್ಟಿದೆ ಗೈಸ್. ಫ್ರಿಜ್ಜಲ್ಲಿ ಇಟ್ಟಿದೆ. ಈಗ ತೆಗೆದು ಎಣ್ಣೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಇವಾಗ ಊಟ ಮಾಡಬೇಕು, ಎಲ್ಲ ಬೇಯಿಸ್ಬೇಕಾದ್ರೆ. ಸಿಗ್ತೀನಿ ಗಾಯ್ಸ್. ಮೂವಿ ಸೂಪರಾಗಿದೆ, ನೋಡ್ಕೊಂಡು ಬನ್ನಿ ಒಂದ್ಸಲ. ಇಲ್ಲಿ ನೋಡಿ ಗಾಯ್ಸ್, ಕಬಾಬ್ ಬೇಯಿಸ್ತಾ ಇದ್ದೀನಿ. ಈ ಕಡೆ ಅನ್ನ ಬೇಯಿಸಿದೆ. ನಾವು ಕುಕ್ಕರಲ್ಲಿ ಮಾಡಲ್ಲ ರೈಸ್ನ, ಸೊ ನಮ್ಮ ಡ್ಯಾಡಿ ಕುಕ್ಕರಲ್ಲಿ ಇಷ್ಟಪಡಲ್ಲ. ಸೊ ಅದಕ್ಕೆ ಪಾತ್ರೆಯಲ್ಲಿ ಅನ್ನ ಬೇಯಿಸ್ಬಿಟ್ಟು ಅದನ್ನ ಬಡಿಸ್ಕೊಡ್ತೀವಿ. ಈಗ ಕಬಾಬ್ ಬೇಯಕ್ಕಿಟ್ಟಿದ್ದೀವಿ. ಕಬಾಬ್ ಬೇಯ್ತಾ ಇದೆ. ವೆಜಿಟೇರಿಯನ್ಸ್ ಇರೋರು ಮಾಡಿ ಗಾಯ್ಸ್, ಒಂದು 5 ಮಿನಿಟ್ಸ್. ನಾನ್ ವೆಜಿಟೇರಿಯನ್ಸ್ ಅವರು ಏನಾದರೂ ಕಬಾಬ್ ಯಾವ ಥರ ಮಾಡಿದ್ವಿ ಅಂತ ಬೇಕು ಅಂದರೆ ಕಮೆಂಟ್ಸ್ ಮಾಡಿ. ಆಲ್ರೆಡಿ ಎಲ್ಲ ಗೊತ್ತಿರುತ್ತೆ ಹೇಗೆ ಕಬಾಬ್ ಮಾಡ್ತಾರೆ ಏನು ಅಂತ ಅಂದ್ಬಿಟ್ಟು. ತುಂಬ ಸ್ಪೆಷಲಾಗಿ ನಾನೇನು ಮಾಡಿಲ್ಲ, ಅದೇ ಸಿಂಪಲಾಗಿ ಮಾಡಿದ್ದೀನಿ ಗೈಸ್. ಟೇಸ್ಟ್ ಹೇಗಿದೆ ಅಂತ ಆಮೇಲೆ ತಿಂದು ನೋಡ್ಬಿಟ್ಟು ಹೇಳ್ತೀನಿ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ. ಉಪ್ಪು ಜಾಸ್ತಿ ಕೂಡ ಆಗಿಲ್ಲ. ಪೌಡ್ರಲ್ಲೇ ಉಪ್ಪಿರುತ್ತೆ, ಸೊ ಜಾಸ್ತಿ ಹಾಕೋಕೆ ಹೋಗ್ಬೇಡಿ. ನೋಡ್ಕೊಂಡು ಹಾಕೊಳ್ಳಿ ಗೈಸ್. ಉಪ್ಪನ್ನ ಟ್ರೈ ಮಾಡಿ, ನೀವು ಒಂದ್ಸಲ ಮನೇಲಿ ಮಾಡ್ಕೊಂಡು ಟ್ರೈ ಮಾಡಿ ಗೈಸ್. ಕಬಾಬ್ ಎಲ್ಲ ಬೇಯಿಸಾಯ್ತು ಗಾಯ್ಸ್. ಈಗ ಬಿಸಿ ಬಿಸಿ ಅನ್ನದ ಜೊತೆ ಚಿಕನ್ ಸಾಂಬಾರ್ ಜೊತೆಗೆ ಬಿಸಿ ಬಿಸಿ ಕಬಾಬ್ ನೆಂಚ್ಕೊಂಡು ಬ್ಯಾಟಿಂಗ್ ಮಾಡ್ತಾ ಇರೋದೆ ಗಾಯ್ಸ್. ಎಲ್ಲರೂ ಊಟಕ್ಕೆ ಬನ್ನಿ ಗಾಯ್ಸ್. ಓಕೆ ಗಾಯ್ಸ್, ಈಗ ಊಟ ಮಾಡಬೇಕು. ಊಟ ಎಲ್ಲ ಮಾಡಿದ್ರೆ ಆಮೇಲೆ ಸಿಗ್ತೀರಿ ಗಾಯ್ಸ್. ಗಾಯ್ಸ್ ನೋಡಿ, ಬಿಸಿ ಬಿಸಿ ಅನ್ನ, ಚಿಕನ್ ಸಾಂಬಾರ್, ಕಬಾಬ್. ಡ್ಯಾಡಿ ಊಟ ಮಾಡ್ತಾ ಇದ್ದಾರೆ. ನಿಂಬೆಹಣ್ಣು ಸೌತೆಕಾಯಿ ಊಟ ಮಾಡ್ತಿದ್ದಲ್ಲಿ ಮಾಡಿ ಗೈಸ್. ತೊಂದರೆ ಕೊಡ್ಬೇಡ್ರಿ. ನೀವು ಹೊರಟಿದ್ದು ಏನು? ಅದಕ್ಕೇನು ಇವಾಗ? ಇದು ಮೊದಲನೇ ಭೀಮನ ಅಮಾವಾಸ್ಯೆ ಪೂಜೆ ನನಗೆ. ಇದು ಮೊದಲನೇ ವರ್ಷ ಮದುವೆ ಆದಮೇಲೆ ಬಂದಿರೋದು. ಭೀಮನ ಅಮಾವಾಸ್ಯೆ ಪೂಜೆ ಯಾಕೆ ಮಾಡ್ತಾರೆ ಅಂತಂದರೆ ಗಂಡನ ಆಯಸ್ಸು ಆರೋಗ್ಯ ಹೆಚ್ಚಾಗಲಿ ಅಂತ ಏನೋ ಮಾಡ್ತಾರೆ ಅಂತ ನಮ್ಮ ಮಮ್ಮಿ ಹೇಳಿದ್ರು. ಸೊ ನಮ್ಮ ಮಮ್ಮಿ ಹೇಳೋದಕ್ಕೆ ನಾನು ಮೊದಲನೇ ಪಾದ ಪೂಜೆನ ಗಂಡನಿಗೆ ಮಾಡಿದ್ದೀನಿ ಗಾಯ್ಸ್, ಮಾಡ್ತಾಯಿದ್ದೀನಿ. ಅರಿಶಿನ ಕುಂಕುಮ ಎಲ್ಲ ನೋಡಿ ಇಡೋಕ್ಕೆ ಬರಲ್ಲ ಅವ್ರಿಗೆ, ಎಲ್ಲೆಲ್ಲೋ ಇಡ್ತಾರೆ. ಸೊ ನಾವೇ ಹೇಳ್ಕೊಡ್ಬೇಕು, ಇಲ್ಲಿಡಿ ಅಂತ ಅಂದ್ಬಿಟ್ಟು ನಾನೇ ಗೈಡ್ ಮಾಡ್ತಾಯಿದ್ದೆ. ಫಸ್ಟು ಪಾದ ಎಲ್ಲ ನೀಟಾಗಿ ವಾಶ್ ಮಾಡಿ ಅದಕ್ಕೆ ಅರಿಶಿನ ಕುಂಕುಮ ಮತ್ತು ಅದೇನು ವಿಭೂತಿ ಗಟ್ಟಿ ಎಲ್ಲ ಇಟ್ಟು ಹೂವು ಇಟ್ಟು ಪೂಜೆ ಮಾಡಾಯಿತು. ಆಮೇಲೆ ಅರಿಶಿನ ಕುಂಕುಮ ಹಣೆಗೆ ಇಕ್ಕಿಸ್ಕೊಂಡ್ವಿ. ಆಮೇಲೆ ತಾಲಿಗೆ ಇಕ್ಕಿಸ್ಕೊಂಡು ನೆಕ್ಸ್ಟು ಏನು ಮಾಡಬೇಕು ಅಂತ ನೋಡ್ತಾಯಿದ್ದೀವಿ. ಬಟ್ ಇಡೋದ್ರಲ್ಲೇ ಸಿಕ್ಕಾಪಟ್ಟೆ ಸ್ಲೋ ಗೈಸ್. ಓ ಗಾಡ್. ಒಟ್ಟಿನಲ್ಲಿ ಹೇಗೋ ಈ ವರ್ಷದ ಭೀಮನ ಅಮಾವಾಸ್ಯೆ ಪೂಜೆ ಕಂಪ್ಲೀಟ್ ಮಾಡಿದ್ದೀವಿ. ಆ್ಯಂಡ್ ಏನು ಗೊತ್ತಾ, ನಾನು ಕ್ಯಾಮ್ರಾನ
ರೆಕಾರ್ಡ್ ಮಾಡೋದಕ್ಕೆ ಫ್ರಂಟ್ ಕ್ಯಾಮ್ರಾ ಇಟ್ಬಿಟ್ಟಿದ್ದೀನಿ. ಸೊ ಆಷಾಢ ಆಗಿತ್ತು, ಅದಕ್ಕೆ ಮಮ್ಮಿ ಡ್ಯಾಡಿ ಹುಡುಗನ ಮುಖ ನೋಡೋ ಹಾಗಿರಲಿಲ್ಲ. ಅದಕ್ಕೆ ನಾನೇ ಫ್ರಂಟ್ ಕ್ಯಾಮ್ರಾನ ಅಲ್ಲಿ ಇಟ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ಅದಕ್ಕೆ ಅದು ಲೆಫ್ಟ್ ಸೈಡ್ ರೈಟ್ ಕಾಣಿಸ್ತಾ ಇದೆ. ಫಸ್ಟು ಮಮ್ಮಿ ಡ್ಯಾಡಿನೇ ಪೂಜೆ ಮಾಡಿದ್ದು, ಮಮ್ಮಿ ಡ್ಯಾಡಿಗೆ ಪೂಜೆ ಮಾಡಿದ್ದು, ಪಾದ ಪೂಜೆನ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ನಾನು ವೀಡಿಯೋ ಮಾಡಿದೆ, ಬಟ್ ನಾನು ವೀಡಿಯೋ ಮಾಡೋದಕ್ಕೆ ನಾನೇ ಫ್ರಂಟ್ ಕ್ಯಾಮ್ರಾ ಆನ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದೆ. ಅದಕ್ಕೆ ಈಗ ಮಮ್ಮಿ ಕರೆಕ್ಟಾಗಿ ಕೈ ಕಟ್ಟೋದೆಲ್ಲ ದಾರ ಎಲ್ಲ ಕರೆಕ್ಟಾಗಿ ರೈಟ್ ಸೈಡು ಲೆಫ್ಟ್ ಸೈಡು ಕರೆಕ್ಟಾಗಿ ಕಾಣ್ತಿದೆ. ಬಟ್ ನನ್ನ ವೀಡಿಯೋದಲ್ಲಿ ಆ ಥರ ಕಾಣ್ತಾಯಿಲ್ಲ. ರೈಟ್ ಸೈಡು ಹ್ಯಾಂಡ್ ಲೆಫ್ಟ್ ಸೈಡ್ ಕಾಣ್ತಾ ಇದೆ, ಈ ಥರ ಕಟ್ಟೋದೆಲ್ಲ. ಅದಕ್ಕೆ ಮಮ್ಮಿ ಇದು ಮೊದಲನೇ ವರ್ಷದ್ದು ನಮ್ಮ ಮಮ್ಮಿ ಡ್ಯಾಡಿದು ಮತ್ತು ನಂದು ಮತ್ತು ನಮ್ಮ ಹಸ್ಬೆಂಡ್ದು ಈ ವರ್ಷ ಮುಗೀತು ಗೈಸ್, ಮೊದಲನೇ ಭೀಮನ ಅಮಾವಾಸ್ಯೆ ಪೂಜೆ. ಇವತ್ತು ನೋಡಿ ಈ ಹಸು ಇದೆಯಲ್ಲ, ಈ ಹಸು ಮನೆ ಒಳಗಡೆನೇ ನುಗ್ಬಿಟ್ಟಿತ್ತು ಗೈಸ್. ನಮಗಂತೂ ಓಡಿಸೋ ಗಂಟೆ ಭಯನೇ ಆಗೋಯ್ತು. ಏನು ಸುಮ್ಮನೆ ಒಳಗಡೆ ನುಗ್ತಾನೇ ಐತೆ. ಈಗ ಅಕ್ಕಿ ಬೆಲ್ಲ ಕೊಟ್ಟಿದ್ದೀವಿ, ಸುಮ್ಮನೆ ತಿಂತೈತೆ ಗೈಸ್. ಒಳಗಡೆ ಹೋಗ್ತಾನೇ ಇದೆ ಗೈಸ್, ಇದು ಒಳಗಡೆನೇ ನಮ್ಮ ಮಮ್ಮಿ ಹಿಂದೆ ಹಂಗೆ ಹೋಗ್ತಾನೇ ಇದೆ. ಅಕ್ಕಿ ಬೆಲ್ಲ ಕೊಡೋವರೆಗೂ ಬಿಟ್ಟಿಲ್ಲ. ದೇವಸ್ಥಾನಕ್ಕೆ ಬೇರೆ ಹೋಗ್ಬೇಕು ನಾವು, ರಾಯರ ಮಠಕ್ಕೆ. ಇದು ನೋಡ್ಸ್ಬಿಟ್ಟು ಆಮೇಲೆ ಹೋಗ್ತೀವಿ, ಯಾಕಂದರೆ ಇದು ಹೋಗ್ತಾನೆ ಇಲ್ಲ, ಡೈರೆಕ್ಟ್ ಮನೆ ಒಳಗಡೆನೇ ಬರ್ತಿದೆ ಗೈಸ್ ಈ ಹಸು. ಸ್ವಲ್ಪ ಗೇಟ್ ತೆಗ್ದಿದ್ವಿ, ಸ್ವಲ್ಪ ನುಗ್ಬಿಟ್ಟು ವಾಪಸ್ ಹೋಗುತ್ತೆ ಅಂದರೆ ಡೈರೆಕ್ಟ್ ಮನೆ ಒಳಗಡೆನೇ ಬರ್ತಿದೆ. ಅಯ್ಯಪ್ಪ ದೇವ್ರೆ, ಅಯ್ಯಪ್ಪ. ನಮ್ಮ ಮನೇಲಿ ನಮ್ಮ ಕಡೆ ಮೈಸೂರು ಕಡೆಯಲ್ಲ ಈ ಥರ ಹಸುಗಳು ಜಾಸ್ತಿ ಗೈಸ್. ಇವತ್ತು ಭೀಮನ ಅಮಾವಾಸ್ಯೆ, ಪಾದ ಪೂಜೆ ಎಲ್ಲ ಮಾಡಾಯಿತು, ನಾನು ಮಾಡಾಯಿತು, ನಮ್ಮ ಮಮ್ಮಿನೂ ಮಾಡಾಯಿತು. ಇವಾಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರಬೇಕು. ಓಕೆ ಗೈಸ್, ಇವತ್ತು ಎಷ್ಟು ರಶ್ ನೋಡಿ. ಭೀಮನ ಅಮಾವಾಸ್ಯೆ ಬಿದ್ದಿದೆ, ಸೊ ಸಿಕ್ಕಾಪಟ್ಟೆ ರಶ್ ಇದೆ ಗೈಸ್. ಪೂಜೆ ಎಲ್ಲ ಮುಗೀತು. ಇವಾಗ ತಿಂಡಿ ಗಾಯ್ಸ್. ನಮ್ಮ ಮಮ್ಮಿ ಎಲ್ಲ ಹೋಗಿದ್ದಾರೆ, ಬಟ್ಟೆ ತೊಳಿತಾ ಇದ್ದಾರೆ. ತಿಂದಿರ್ತಾರೆ, ನಾವೇ ತೊಳೆದ್ಬಿಟ್ಟು ಅಲ್ಲಿ ಇಟ್ಬಿಟ್ಟು ಬರಬೇಕು ಗಾಯ್ಸ್. ಅದೇ ರೂಲ್ಸ್ ಇದೆ. ಹಾಂ ನೋಡಿ, ಬರ್ತಾ ಇದ್ದಾರೆ ನೋಡಿ. ಇವರಲ್ಲ, ಇವರೇ ಮಮ್ಮಿ. ನಮ್ದೆಲ್ಲ ಕಟ್ಟರೋದೆಲ್ಲ ಉದ್ರೋಗಿದೆ, ನಮ್ಮ ಮಮ್ಮಿ ಮಾತ್ರ ಹಾಗೆ ಇದೆ. ಡ್ಯಾಡಿಗೂ ಅಷ್ಟೇ, ನಮ್ಮ ಡ್ಯಾಡಿಗೂ ಬಿದ್ದೋಗ್ಬಿಟ್ಟಿದೆ. ಎಷ್ಟಿದ್ದಾರೆ ಎಷ್ಟು ರಶ್ ಇದ್ದಾನೆ ನೋಡಿ. ಹೀಗೆ ತೋರಿಸ್ತೀನಿ ರೀ ದೇವಸ್ಥಾನದಲ್ಲಿ. ತೋರಿಸ್ತೀನಿ. ಇವತ್ತು ಅಮಾವಾಸ್ಯೆ ಬಿಟ್ಟು ಗುರುವಾರ ಅಲ್ವಾ ಗೈಸ್, ಅದಕ್ಕೆ ಇಷ್ಟೊಂದು ರಶ್ ಇದ್ದಾರೆ ರಾಯರ ಮಠದಲ್ಲಿ. ನೋಡಿ ಕ್ಯೂ ಏನಕ್ಕೆ ಗೊತ್ತಾಯಿತು, ಅಕ್ಷತೆಗೆ. ರಾಯರನ್ನ ದರ್ಶನ ಮಾಡಿಕೊಂಡು ರಾಯರ ಪ್ರಸಾದ ತಿಂದ್ಕೊಂಡು ಬಂದ್ವಿ ಗೈಸ್. ಮನಸ್ಸಿಗೆ ತುಂಬಾ ನೆಮ್ಮದಿ ಅಂದರೆ ನೆಮ್ಮದಿ. ರಾಯರ ಮಠಕ್ಕೆ ಹೋಗಿದ್ದು ಅದು ಅಲ್ಲದೆ ಗುರುವಾರ ಭೀಮನ ಅಮಾವಾಸ್ಯೆ ಕೂಡ ಇತ್ತು, ತುಂಬ ರಶ್ ಕೂಡ ಇದ್ದರು ಗುರು ರಾಘವೇಂದ್ರ ಸ್ವಾಮಿ ಮಠದಲ್ಲಿ. ಅಲ್ಲಿ ತುಂಬ ಚೆನ್ನಾಗಿ ದರ್ಶನ ಆಯಿತು ಗೈಸ್. ಇಲ್ಲಿ ದೇವಸ್ಥಾನದಿಂದ
ಕಾಲೇಜಿಂದ ಬರ್ತಾ ಹಾಗೆ ಟೀ ಕುಡಿಬೇಕು ಅನ್ನಿಸ್ತು. ಸೊ ಬಂದಿದ್ದೀವಿ. ಬಿಸ್ಕೆಟ್ ತಿಂತಾ ಇದ್ದೀನಿ ಗೈಸ್. ಇಲ್ಲಿ ನೋಡಿ ನಾಯಿ ಮರಿ. ಮೂರು ಅಂತಾರೆ ಈ ಕಡೆ ಕೊಡಿ ಮಳೆ ಬರೋ ಟೈಮಲ್ಲಿ ಬಿಸಿ ಟೀ ಕುಡಿತಾ ಇದ್ರೆ ಗಾಯ್ಸ್. ಅದರ ಹೊರಗಡೆ ಔಟ್ಡೋರಲ್ಲಿ ಟೀ ಕುಡಿಯೋದು ಸಿಕ್ಕಾಪಟ್ಟೆ ಇಷ್ಟ. ಅದ್ರ ಜೊತೆ ಒಂದು ಮದ್ದು ರೊಟ್ಟಿ ತೊಗೊಂಡಿದ್ದೀನಿ. ನಮ್ಮ ಮಮ್ಮಿ ಬಿಸ್ಕೆಟ್ ತಿಂತಾರೆ. ಮಮ್ಮಿ ಅವನಿಗೊಂದು ಬಿಸ್ಕೆಟ್ ಹಾಕು. ಹಾಕ್ತೆ. ಇನ್ನೊಂದು ಹಾಕು ಮಮ್ಮಿ ಪಾಪ. ತಗೊಳ ತಿಂತಾ ಇದ್ದೀನಿ. ನಮ್ಮ ಡ್ಯಾಡಿ ತಲೆ ಮೇಲೆ ಹೂವೆಲ್ಲ ಹಾಕೊಂಡ್ಬಿಟ್ಟಿದೆ. ಮುಕ್ಕೊಂತಾರಲ್ಲ ಆಗ ನೆಕ್ಸ್ಟು ಫ್ರೈಡೇ 4ನೇ ವಾರ ಬೆಲ್ಲದ ದೀಪ ಹಚ್ಚಬೇಕಾಗಿತ್ತು. ಸೊ ಅದನ್ನು ಕೂಡ ಮುಗಿಸ್ಬೇಕು ಅಂತ ಅಂದ್ಬಿಟ್ಟು ಬೆಲ್ಲದ ದೀಪ ಎಲ್ಲ ರೆಡಿ ಮಾಡಿಕೊಂಡು ಹಚ್ತಾ ಇದ್ದೀನಿ. ಏನು ದೀಪ ಅಂತಂದರೆ ಅದು ಬೆಲ್ಲ, ಅಕ್ಕಿ ಹಾಗೆ ಹೂವು ಮತ್ತು ತುಪ್ಪ ಹಾಕಿ ಹಚ್ಚೋದು ಗೈಸ್. ಅದು ಬೆಲ್ಲದ ದೀಪ ಅಂತಂತಾರೆ. ಬೆಲ್ಲದ ಅದು ಹಚ್ಚೋಕ್ಕೇ ತುಪ್ಪದ ದೀಪ ಅಂತ ಬರುತ್ತೆ. ಎಲ್ಲ ಸೇರಿ ನೀಟಾಗಿ 4ನೇ ವಾರನ ಶುಕ್ರವಾರ ಬೆಲ್ಲದ ದೀಪ ಹಚ್ಚೋದನ್ನು ಕಂಪ್ಲೀಟ್ ಮಾಡಿದೆ ಗೈಸ್. 4ನೇ ವಾರ ಕಂಪ್ಲೀಟ್ ಮಾಡಿ ದೇವಸ್ಥಾನದಲ್ಲಿ ದರ್ಶನ ಮಾಡಿಕೊಂಡು ದೇವ್ರಿಗೆ ಬೆಲ್ಲದಲ್ಲಿ ಆರತಿ ಎಲ್ಲ ಮಾಡಿಬಿಟ್ಟು ನಾನು ನಮ್ಮ ಮಮ್ಮಿ ರಿಚನ್ ಮನೆಗೆ ಬಂದ್ವಿ. ದೇವರ ಹರಕೆಗಳು ತೀರಿಸೋದಂದರೆ ತುಂಬ ಕಷ್ಟ. ಹಾಗೆ ಅದನ್ನು ಅದೇ ಥರ ತೀರಿಸ್ಬೇಕು ಕೂಡ. ಆದರೂ ಭಯ ಭಕ್ತಿಯಿಂದ ಮಾಡಲೇಬೇಕು ಗಾಯ್ಸ್ ಹರಕೆ ತೀರಿಸೋದು ಅಂತಂದರೆ. ಈಗ 4ನೇ ವಾರ ಶುಕ್ರವಾರ ಕಂಪ್ಲೀಟ್ ಆಗಿದೆ ನಂದು. ಇನ್ನೊಂದು ವಾರ ಬಾಕಿ ಇದೆ. ಆ್ಯಂಡ್ ನಾನು ನನ್ನ ಹಸ್ಬೆಂಡ್ ಹಾಗೆ ಬೇಕ್ರಿಗೆ ಹೋಗಿದ್ವಿ, ಹೊರಗಡೆ ಹೋಗಿದ್ವಿ. ಹಾಗೆ ಬೇಕ್ರಿಗೆ ಹೋಗ್ಬಿಟ್ಟು ಇನ್ನು ಸ್ನ್ಯಾಕ್ಸ್ ತಿನ್ನೋಣ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ. ಇಲ್ಲೇ ವಾರಿಯರ್ಸ್ ಬೇಕ್ರಿ ಇತ್ತು. ಅಲ್ಲಿ ಇದು ಸಮೋಸ ಆರ್ಡರ್ ಮಾಡೋಣ ಅಂತ ಅಂದ್ಬಿಟ್ಟು ಸಮೋಸ ಆರ್ಡರ್ ಮಾಡಿಕೊಂಡು ತಿಂತೀನಿ. ನಾನು ಯಾವಾಗಲೂ ನನಗಿಷ್ಟ ಸಮೋಸನ, ನನಗೆ ತುಂಬ ಇಷ್ಟ ಆಗುತ್ತೆ. ಅವನು ವೆಜ್ ಪಪ್ಸ್ ಆರ್ಡರ್ ಮಾಡ್ಕೊಂಡಿದ್ದ. ನಾನು ಸಮೋಸ ಆರ್ಡರ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿತ್ತು, ಟೇಸ್ಟ್ ಮಾತ್ರ ಸೂಪರಾಗಿತ್ತು. ಈ ಒಂದು ವಿಡಿಯೋ ಫಂಕ್ಷನ್ನು ಯಾವಾಗಾಗಿದ್ದು ಅಂತಂದರೆ ನನ್ನ ಮದುವೆಗೂ ಮುಂಚೆ ಒಂದು ಫಂಕ್ಷನ್ ಇತ್ತು, ಆವಾಗ ಅಟೆಂಡ್ ಮಾಡಿದ್ವಿ. ಆ ವಿಡಿಯೋ ಕ್ಲಿಪ್ಪಿಂಗ್ ನಿಮ್ಗೆ ಹಾಕಿದ್ದೀನಿ, ಇರಲಿ ನೋಡಲಿ ಅಂತ ಅಂದ್ಬಿಟ್ಟು ಅಷ್ಟೇ. ಇದೊಂದು ಪಾಪು ಫಂಕ್ಷನ್ ಇತ್ತು, ನಾಮಕರಣ ಇತ್ತು. ನಮ್ಮ ಮನೆ ಪಕ್ಕದಲ್ಲೇ ಇರೋ ಪಾಪು ಅದು ಪಾಪು ಹೆಸರು ಅಲ್ಲೇ ಬರೆದಿದ್ರು ಗೈಸ್, ಅಲ್ಲೇ ನೋಡ್ಕೊಂಬಿಡಿ. ಆ ಪಾಪು ತುಂಬ ಕ್ಯೂಟ್ ಅಂದರೆ ಕ್ಯೂಟಾಗಿದೆ. ಎಷ್ಟು ಚೆನ್ನಾಗಿದೆ ಅಂದರೆ ನಾನು ನಮ್ಮ ಮಮ್ಮಿ ಫಂಕ್ಷನ್ ಅಟೆಂಡ್ ಮಾಡೋಕ್ಕೆ ಹೋಗಿದ್ದಾಗ ಈ ವಿಡಿಯೋ ಕ್ಲಿಪ್ಪಿಂಗ್ ತಗೊಂಡಿದ್ದೆ. ಇದೆಲ್ಲೂ ಆ್ಯಡ್ ಮಾಡಿರಲಿಲ್ಲ, ಈ ವಿಡಿಯೋದೆಲ್ಲ ಆ್ಯಡ್ ಮಾಡೋಣ ಅಂದ್ಬಿಟ್ಟು ಆ್ಯಡ್ ಮಾಡ್ತಾಯಿದ್ದೀನಿ ಗಾಯ್ಸ್. ನೋಡಿ ಅಷ್ಟೇ ಗಾಯ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಕಾವ್ಯ ಕುರುಬಾಸ್ ಯೂಟ್ಯೂಬ್ ಚಾನಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ಹೀಗೆ ಹೆಚ್ಚೆಚ್ಚು ಕಂಟೆಂಟ್ ವಿಡಿಯೋಗಳನ್ನ ಕೊಡ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.